ಪಿಡಿಒ ಹಿಂಸೆಯಿಂದ ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ ಸಾವು ಆರೋಪ ಕ್ರಮಕ್ಕೆ ಆಗ್ರಹಿಸಿ ದಲಿತ ಪ್ಯಾಂಥರ್ ಧರಣಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂದನಗೇರ ಗ್ರಾಮ ಪಂಚಾಯಿತಿಯ ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದ ಸುಭಾಷ್ ತಂದೆ ವೀರಪ್ಪ ಅವರಿಗೆ ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಾದ ಸುಗಂಧ ಇವರು ಸುಮಾರು ದಿನಗಳಿಂದ ಮಾನಸಿಕ ಹಿಂಸೆ ಕಿರುಕುಳ ನೀಡುತ್ತಾ ಅವಾಚ್ಯ ಪದಗಳಿಂದ ಉದ್ದೇಶಪೂರ್ವಕವಾಗಿ ನಿಂದಿಸುತ್ತಲೇ ಬಂದಿರುತ್ತಾರೆ. ಗ್ರಾಮ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿಗಳ ಸಂಬಳ ಪಾವತಿಸಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸುಭಾಷ್ ತಂದೆ ವೀರಪ್ಪರವರ ಸಂಬಳ ಅನುದಾನ ಲಭ್ಯವಿದ್ದರೂ ಸಹ ದಿನಾಂಕ 1-2-2023ರಿಂದ 30-9-2023ರವರೆಗೆ ಸತತವಾಗಿ 8 ತಿಂಗಳ ಸಂಬಳವನ್ನ 1,32,698 ರೂಪಾಯಿ ನೀಡಿರುವುದಿಲ್ಲ. ಸಂಬಳ ಕೇಳಿದರೆ ಅವಾಚ್ಯ ಪದಗಳಿಂದ ನಿಂದಿಸುವುದು ಮಾಡುತ್ತಲೇ ಬಂದಿದ್ದಾರೆ. ಈ ವಿಷಯದ ಬಗ್ಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಹುಮ್ನಾಬಾದ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬೀದರ್ ಅವರ ಮಾಹಿತಿಗಾಗಿ ಪತ್ರದ ಮೂಲಕ ತಂದಾಗ ಮೇಲಧಿಕಾರಿಗಳು ಪತ್ರದ ಮುಖಾಂತರ ಸಂಬಳ ಪಾವತಿಸಲು ಸೂಚಿಸಿದ್ದರೂ ಸಹ ಮೇಲಧಿಕಾರಿಗಳ ಆದೇಶ ಪಾಲಿಸದೆ ಸಂಬಳ ನೀಡಿರುವುದಿಲ್ಲ. ಸುಗಂಧ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಸಿಂದನಕೇರರವರನ್ನು ಸೇವೆಯಿಂದ ಕೂಡಲೇ ವಜಾಗೊಳಿಸಬೇಕು ಮತ್ತು ಇವರನ್ನು ಕೂಡಲೇ ಬಂಧಿಸಬೇಕು. ದಿವಂಗತ ಸುಭಾಷ್ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಗ್ರಾಮ ಪಂಚಾಯತ್ ಸಿಂದನಕೇರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕು. ದಿವಂಗತ ಸುಭಾಷ್ ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ ಗ್ರಾಮ ಪಂಚಾಯತ್ ಸಿಂದನಕೇರ ಕುಟುಂಬದ ಒಬ್ಬ ಸದಸ್ಯರನ್ನು ಅನುಕಂಪದ ಆಧಾರದ ಮೇಲೆ ಹುದ್ದೆಗೆ ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಹುಮ್ನಾಬಾದ್ ತಾಲೂಕು ಪಂಚಾಯತ್ ಕಾರ್ಯಾಲಯ ಎದುರುಗಡೆ ಸಾಂಕೇತಿಕ ಧರಣಿಯ ಮುಖಾಂತರ ಆಗ್ರಹಿಸಿದರು. ಸ್ಥಳಕ್ಕೆ ಶಾಸಕ ಸಿದ್ದು ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ತಾಲೂಕು ದಂಡಾಧಿಕಾರಿ ಅಂಜುಮ್ ತಬ್ಸುಮ್ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿ ನ್ಯಾಯ ಕೊಡಿಸುವ ಭರವಸೆ ನೀಡಿದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅಂದ್ರೆ ನಮ್ಮ ಬಡ ಕೆಲ ವರ್ಗರಿಗೆ ಏನು ನ್ಯಾಯ ಇಲ್ಲ ಅಂತ ಅರ್ಥ ಈ ಸಮಾಜದಲ್ಲಿ. ಒಬ್ಬ ಅಧಿಕಾರಿ ತಮ್ಮ ಕೆಲಸ ಯಾವ ರೀತಿ ತಗೋಬೇಕು, ನೀನ್ ನಾಲ್ಕಿದ್ದಿ, ನೀ ಬೇಕು ಬಿದ್ದಿ, ನಿನ್ ಮೆಟ್ರೆ ಸುಡ್ತೀನಿ, ನಿನ್ ಅನ್ನ ಹೆಚ್ಚಿ ಅದ ಹಿಂಗ್ ಅನ್ನೋದಕ್ಕೆ ಹೋದ್ರೆ ಹೆಂಗ ಆಪರೇಟರ್ ಈ ರೀತಿ ಮಾಡಿ ಕೆಲಸ ಮಾಡೋದ, ಈ ರೀತಿ ಕೆಲಸ ಹೋಗ್ಬೇಕಲ್ಲ. ಒಬ್ಬ ಮನುಷ್ಯನ ಒಬ್ಬ ಆಪರೇಟರ್ನ ಅದ ಅನ್ಕೊಂಡು ಹೊಡೆದಾರ, ಅನ್ಕೊಂಡಿದಾಗ ಮೇಡಮ್ ಮೇಲೆ ಹೊಡೆದಾರ. ಅವ್ ಮನುಷ್ಯ ಎಲ್ಲಿ ಲೇಟ್ ಹಾಕೋಬೇಕು, ಮನುಷ್ಯ ಒಬ್ಬ ಹೊಟ್ಟೆ ಹಾಕ್ಬೇಕು, ಲೇಟ್ ಹಾಕ್ಬೇಕು ಅವನು ಮನುಷ್ಯನ. ಇದ್ರ ಬಗ್ಗೆ ನಾನು ವಿಷಯ ವ್ಯಕ್ತಪಡಿಸ್ತೀನಿ. ಇವತ್ತು ಆ ಕುಟುಂಬದವರಿಗೆ ಸ್ವಂತಾನ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ನಾವು ವಿಶೇಷವಾಗಿ ಸಿಂದನಕೇರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರೆಲ್ಲರೂ ಸೇರಿ ಇವತ್ತು ಯಾರು ತೀರು ಹೋಗಿದಾರ ಅವ್ರ ಪರಿವಾರದಲ್ಲಿ ಒಬ್ಬರಿಗೆ ಇವತ್ತೇನು ರೆಸಲ್ಯೂಷನ್ ಮುಖಾಂತರ ತಾವೆಲ್ಲ ಗ್ರಾಮ ಪಂಚಾಯತ್ ನೀವು ಮಾಡಿದ್ರಿ ಅಂದ್ರೆ ನಾನು ಸಿಇಒ ಅವರಿಗೆ ಹೇಳಿ ಒಂದು ಮನೆ ಪರಿವಾರದಲ್ಲಿ ಇರ್ತಕ್ಕಂಥ ಒಬ್ಬರಿಗೆ ನೌಕರಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡೋಣ. ಯಾಕಂದ್ರೆ ಅಲ್ಲಿ ಇದು ಆಗಿದೆ. ಇವತ್ತು ನಾವೆಲ್ಲ ಬಹಳ ದುಃಖದಲ್ಲಿದ್ರಿ. ನೀವು ಮಾತನಾಡುವಾಗ ನಾನು ನೋಡಿದೆ, ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ತಾವು ಹೇಳಿದ್ರಿ. ನಾನು ಈ ಘಟನೆ ಬಗ್ಗೆ ಈ ಬರುವಾಗೆ ನಾನು ಪ್ರಥಮವಾಗಿ ಸಿಇಒ ಅವರಿಗೆ ಮಾತಾಡಿದ್ದೆ. ಅದು ಕೆಲವು ಕಾರಣಾಂತರದಿಂದ ನೀವೇನು ಹೇಳ್ತಾ ಇದ್ರಿ ಸಸ್ಪೆಂಡ್ ಮಾಡಕ್ ಆಗಿಲ್ಲ. ಅನಿವಾರ್ಯ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸಿದ್ರು. 2-3 ದಿವಸ ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ರು. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಆಗಲಿಲ್ಲ. ಇವತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥ ಸರ್ಕಾರಕ್ಕೆ ಅಧಿಕಾರ ಇದೆ. ಇವತ್ತು ಈಗಾಗಲೇ ನಾನು ಮಾನ್ಯ ಸಿಇಒ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಇವತ್ತಿನ ದಿವಸದಲ್ಲಿ 24 ತಾಸು ಒಳಗಡೆ ಅಲ್ಲಿರ್ತಕ್ಕಂಥ ಯಾರು ಈ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಸಸ್ಪೆಂಡ್ ಮಾಡತಕ್ಕಂಥ ಕೆಲಸ ಇವತ್ತು 24 ತಾಸು ಒಳಗಡೆ ಆ ಕೆಲಸ ಆಗ್ತದೆ. ಅವರು ನೀವು ಬರಬೇಕು. ಯಾಕಂದ್ರೆ ಸಿಇಒ IDPR ಮಿನಿಸ್ಟರ್ ಜೊತೆಯಲ್ಲಿ ಇದರಲ್ಲಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ದಾರೆ. ನಾನು ದೂರವಾಣಿ ಮೂಲಕ ನಾನು ಮಾತಾಡಿ ಹೇಳಿದ್ದೀನಿ. ನಾನು ಹೇಳ್ತಕ್ಕಂಥ ಇಷ್ಟೇ, ಇದು ಬರೇ ಅಷ್ಟಕ್ಕೆ ಅಲ್ಲ, ಯಾರು ತಪ್ಪಿಸ್ತಿದಾರ, ಏನಾಗಿದೆ ಪೂರ್ತಿ ಹಂತವಾಗಿ ಇನ್ಕ್ವೈರಿ ಮಾಡತಕ್ಕಂಥದ್ದು ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ನಾವು ಸೂಚನೆ ಮಾಡ್ತೀವಿ. ಇವೆಲ್ಲ ಮಾತಾಡೋದು ನಾವು ತಿಳ್ಕೊಂಡೆ. 20 ದಿವಸ 21 ದಿವಸ ಆಗಿದೆ. ಇಲ್ಲಿವರೆಗೆ
ನಾವು ಕೇಸ್ ಆದರೂ ಕೂಡ ಪೊಲೀಸ್ ಅಧಿಕಾರಿಗಳು ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ ಎಂಬುದು ಕೂಡ ನಿಮ್ಮ ಭಾವನೆ ಇದೆ. ನಾನು ಇದ್ರ ಬಗ್ಗೆ ಕೂಡ ಸಂಬಂಧಪಟ್ಟಂತ ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇಲ್ಲಿ ಡಿವೈಎಸ್ಪಿ ಮತ್ತು SP ಸೂಪರಿಂಟ್ ಆಫ್ ಪೊಲೀಸ್ ಅವ್ರ ಜೊತೆಲಿ ಕೂಡ ದೂರವಾಣಿ ಮೂಲಕ ಮಾತನಾಡಿ ಏನ್ ಕ್ರಮ ತಗೊಳ್ಬೇಕು ಆ ಕ್ರಮ ತಗೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಪ್ರಯತ್ನ. ಯಾಕಂದ್ರೆ ಕೇಳಿ, ಇಂಥ ಘಟನೆಗಳು ಆಗಲೇಬಾರದು. ಈಗ ಆಗಿದೆ, ದುರದೃಷ್ಟಕರ ಅಂತ ನಾನು ಭಾವಿಸ್ತೀನಿ. ಇದರಲ್ಲಿ ಏನ್ ತಪ್ಪು ಅಪ್ಪು ನಾನು ಇಲ್ಲಿರ್ತಕ್ಕಂಥ ಇವರ ಜೊತೆಲಿ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಈಗಾಗಲೇ ಸಂಬಂಧಪಟ್ಟಂತ ಎಲ್ಲ ಗ್ರೌಂಡ್ ಲೆವೆಲ್ ನಿಮ್ದು ಇಲ್ಲಿ ಇಒ ಇರ್ಬೋದು, ಇಒ CO ಇರ್ಬೋದು, ಎಲ್ಲರೂ ಕೂಡ ಅದ್ರ ಬಗ್ಗೆ ವಿಮರ್ಶೆ ಆಗಿದೆ. ಇದಕ್ಕ ನಿಮ್ಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತದ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ತಾವೇನು ಸಾಂಕೇತಿಕವಾಗಿ ನೀವು ನ್ಯಾಯ ಸಿಕ್ಕಿಲ್ಲ ಅಂತ ನೀವು ಹೋರಾಟ ಮುಖಾಂತರ, ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ಸಂಘಟನೆ ತಾವೆಲ್ಲ ಹೋರಾಟ ಮುಖಾಂತರ ನಾವು ನ್ಯಾಯ ಸಿಗ್ಬೇಕು ಅಂತ ತಾವೆಲ್ಲ ಇವತ್ತು ತಾಲೂಕ್ ಪಂಚಾಯತ್ ಇದರಲ್ಲಿ ಕೂತಿದ್ರಿ. ನಾನು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದ, ನನಗೆ ಮಾಹಿತಿ ಬಂದ ತಕ್ಷಣ ನಾನು ಇನ್ನೂ ಬೇರೆ ಮದುವೆ ಸಮಾರಂಭಗಳು ಹೋಗಬೇಕಾಗಿತ್ತು, ಮೊಟಕುಗೊಳಿಸಿ ನಿಮ್ಮ ಇದರಲ್ಲಿ ಭಾಗಿಯಾಗಿ ನಿಮಗೆ ಸ್ವಾಂತನ ಹೇಳಿ ಮತ್ತು ನಿಮಗೆ ನ್ಯಾಯ ತೋರಿಸ್ತಕ್ಕಂಥ ಇಮಿಡಿಯೇಟ್ ಆಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.